ನಮಸ್ಕಾರ ಗುರು, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಾಲು ಮರದ ತಿಮ್ಮಕ್ಕನವರು 114ನೇ ವರ್ಷಕ್ಕೆ ನಿಧನರಾಗಿದ್ದಾರೆ. ಇದು ನಮಗೆ ಎಲ್ಲರಿಗೂ ದುಃಖ ತರುವಂತಹ ವಿಚಾರ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದ ಸಾಲು ಮರದ ತಿಮ್ಮಕ್ಕನವರ ಹೆಸರನ್ನು ಕೇಳೇ ಸುಮಾರಷ್ಟು ಜನ ಬೆಳೆದಿರ್ತಾರೆ. ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ, ಯಾರು ಕನ್ನಡದಲ್ಲಿ ಓದಿರ್ತಾರೆ, ಕರ್ನಾಟಕದಲ್ಲಿ ಓದಿರ್ತಾರೆ, ಸಾಲು ಮರದ ತಿಮ್ಮಕ್ಕನವರ ಹೆಸರು ಮನೆ ಮಾತಾಗಿರುತ್ತೆ. ಇವರಿಗೆ ಮಕ್ಕಳಿರಲ್ಲ, ಆದ್ರೂ ಇವರು ಮರಗಳನ್ನೇ ಮಕ್ಕಳಾಗಿ ನೋಡಿ ಸಾವಿರಾರು ಮರಗಳನ್ನ ಬೆಳೆಸಿ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು, ಕೀರ್ತಿಯನ್ನ ರಾಜ್ಯ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಂದುಕೊಟ್ಟಿರ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಬಹಳಷ್ಟು ಕಳ್ಳರು ಕಾಕರು, ಈ ಕೆಟ್ಟ ಪೊಲಿಟಿಷಿಯನ್ಸ್ ಇರುವಂತಹ ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಿಂಚಿದ್ರು. ಇವರ ಹೆಸರನ್ನ ಬಳಸ್ಕೊಂಡು ಬಹಳಷ್ಟು ಜನ ಬೇಳೆ ಬೇಯಿಸ್ಕೊಂಡಿದ್ರು. ಬಟ್ ಆದ್ರೂ ಒಂದು ಯುವ ಪೀಳಿಗೆಗೆ ಒಂದು ಹೊಸ ಮೆಸೇಜು, ಒಂದು ಹೊಸ ಹುರುಪನ್ನ ಕೊಟ್ಟು ಇವತ್ತು ಸಾಲು ಮರದ ತಿಮ್ಮಕ್ಕನವರು ಹೋಗಿದ್ದಾರೆ. ದುಡ್ಡೇ ಜೀವನದಲ್ಲಿ ಮುಖ್ಯವಲ್ಲ. ನೀವು ಮಾಡುವ ಕೆಲಸ, ನೀವು ಏನು ಒಳ್ಳೆ ಮನ್ಸಿಟ್ಕೊಂಡು ಒಂದು ಕೆಲಸ ಮಾಡ್ತೀರಾ, ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನುವುದಕ್ಕೆ ಸಾಲು ಮರದ ತಿಮ್ಮಕ್ಕನವರ ಕಥೆ ಸಾಕ್ಷಿ. ಇವರಿಗೆ 2019ರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಬರುತ್ತೆ. ಸೊ ಈ ಒಂದು ಇವರ ಜನ್ಮದ ಕಥೆ ನಾವೆಲ್ಲರೂ ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾವು ನಮ್ಮ ಪರಿಸರವನ್ನು ಸಂರಕ್ಷಿಸೋಣ, ಇಂತಹ ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಕ್ಕೆ ನಾನು ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ.